ಗುಜರಾತ್ ಮತ್ತು ಆರ್ಸಿಬಿ ನಡುವೆ ನಡೆದಂಥ WPLನಲ್ಲಿ ಆರ್ಸಿಬಿ ಭರ್ಜರಿಯಾಗಿ ಗೆಲುವು ಸಾಧಿಸುವುದರೊಂದಿಗೆ ಇತಿಹಾಸ ನಿರ್ಮಿಸಿದೆ. ಈ ಇತಿಹಾಸ ಏನು, ಆರ್ಸಿಬಿ ಹೇಗೆ ಗೆಲುವು ಸಾಧಿಸಿತು ಅಂತ ನೋಡೋಣ ಬನ್ನಿ. ಟಾಸ್ ಗೆದ್ದಂತಹ ಗುಜರಾತ್ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಟಾಸ್ ಸೋತ ಆರ್ಸಿಬಿ ಮೊದಲು ಬ್ಯಾಟಿಂಗ್ಗೆ ಇಳಿಯುವ ಅವಶ್ಯಕತೆ ಬಂತು. ಆರ್ಸಿಬಿ ಪರ ಮೊದಲ 2 ಪಂದ್ಯದಲ್ಲಿ ಅದ್ಭುತ ಆಟವಾಡಿದ್ದ ಗ್ರಾಸ್ ಹ್ಯಾರಿಸ್ ಅವರು ಈ ಪಂದ್ಯದಲ್ಲಿ ವಿಫಲರಾದರು. 1 ರನ್ ಹೊಡೆಯುವರೊಂದಿಗೆ ತಮ್ಮ ವಿಕೆಟ್ ಒಪ್ಪಿಸಿದರು. ಅದೇ ರೀತಿ ಜಾರ್ಜಿಯಾ ವೋಲಾ ಅವರು ಕೂಡ 1 ರನ್ 3 ಬಾಲಲ್ಲಿ ತಮ್ಮ ವಿಕೆಟ್ ಒಪ್ಪಿಸಿ ಹೊರನಡೆದರು. ಆರ್ಸಿಬಿ ಸಂಕಷ್ಟದ ಪರಿಸ್ಥಿತಿ 9 ರನ್ಗೆ 2 ವಿಕೆಟ್ಗಳನ್ನು ಕಳೆದುಕೊಂಡಿದ್ದ ಆರ್ಸಿಬಿಗೆ ನಂತರ ನೆರವಾಗಿದ್ದು ನಾಯಕಿ ಸ್ಮೃತಿ ಮಂದಣ್ಣ ಅವರು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸುತ್ತಿದ್ದರು. 23 ಬಾಲ್ಗಳಲ್ಲಿ 26 ರನ್ ಹೊಡೆಯುವುದರೊಂದಿಗೆ LB ಬಲೆಗೆ ಬಿದ್ದು ಔಟ್ ಆದರು. ನಂತರ ಬಂದಂತಹ ರಿಚಾ ಘೋಷ್ ಅದ್ಭುತವಾದಂತಹ ಬ್ಯಾಟಿಂಗ್ ಅನ್ನು ಆಡಿದರು. 20 ಬಾಲ್ಗಳಲ್ಲಿ 27 ರನ್ಗಳನ್ನು ಹೊಡೆದು ಆರ್ಸಿಬಿ ಮೊತ್ತ ಈಗಲೂ ಕಾರಣವಾದರು. ಈ ಒಂದು ಪಂದ್ಯದಲ್ಲಿ ಗೌತಮಿ ನಾಯಕ್ ಅವರು ಒಂದು ಕಡೆ ನಿಂತು 73 ರನ್ಗಳನ್ನು ಸಿಡಿಸಿ ಆರ್ಸಿಬಿಗೆ ಅದ್ಭುತವಾಗಿ ನೆರವಾದರು ಅಂತ ಹೇಳ್ಬೋದು. ಕೊನೆಯ ಹಂತದಲ್ಲಿ ಕ್ಯಾಮಿಯೋ ಆಡಿದ ರಾಧಾ ಯಾದವ್ ಅವರು 8 ಬಾಲಲ್ಲಿ 17 ರನ್ಗಳನ್ನು ಸಿಡಿಸಿ ಆರ್ಸಿಬಿ ಮೊತ್ತವನ್ನು 178 6 ವಿಕೆಟ್ಗಳಲ್ಲಿ ಒಂದು ಸ್ಪರ್ಧಾತ್ಮಕವಾದಂತಹ ಮೊತ್ತ ಕಲೆ ಹಾಕುವಲ್ಲಿ ಯಶಸ್ವಿಯಾಯಿತು ಅಂತ ಹೇಳ್ಬೋದು. ಗುಜರಾತ್ ಪರಕ್ಕೆ ಗೌತಮ್ ಅವರು 38 ರನ್ ನೀಡಿ 2 ವಿಕೆಟ್ ಪಡೆದು ಮಿಂಚಿದ್ರೆ ಇವರಿಗೆ ಸಾಥ್ ನೀಡಿದ್ದು ನಾಯಕಿ ಕ್ಯಾಪ್ಟನ್ ಅವರು ಕೂಡ ಅದ್ಭುತವಾದ ಬೌಲಿಂಗ್ ಅನ್ನು ಮಾಡಿದರು. 43 ರನ್ಗೆ 2 ವಿಕೆಟ್ ಪಡೆದು ಈ ಒಂದು ಪಂದ್ಯದಲ್ಲಿ ಆರ್ಸಿಬಿಯನ್ನು ಕಟ್ಟಿ ಹಾಕಿದ್ರು ಅಂತ ಹೇಳ್ಬೋದು. 179 ರನ್ಗಳ ಬೆನ್ನಟ್ಟಿದಂತಹ ಗುಜರಾತ್ ತಂಡಕ್ಕೆ ಆರಂಭಿಕ ಆಘಾತವೇ ಕಾದಿತ್ತು. ಗುಜರಾತ್ ತಂಡ ಚೇತರಿಕೆ ಕಾಣಲೇ ಇಲ್ಲ. ಮನಿ ಅವರು 3 ರನ್ ಹೊಡೆದು ಔಟ್ ಆಗುವುದರೊಂದಿಗೆ ಗುಜರಾತ್ಗೆ ಮೊದಲ ಆಘಾತ ಕಾದಿತ್ತು. ಅವರ ನಂತರ ಡೆವಿನ್ ಅವರು ಕೂಡ ಬಂದ ದಾರಿಗೆ ಸುಂಕ ಇಲ್ಲ ಎಂದು ಡಕ್ ಔಟ್ ಆಗಿ ದಯಾಲಿ ಅವರ ಬೌಲಿಂಗ್ನಲ್ಲಿ ಔಟ್ ಆದರು. ಆದರೆ ಒಂದು ಕಡೆ ಅಶ್ವಿನಿ ಶರ್ಮಾ ಅವರು ಅದ್ಭುತ ಬ್ಯಾಟಿಂಗ್ ಆಡಿದರು. 18 ರನ್ಗಳನ್ನು ಹೊಡೆಯುವ ಮೂಲಕ ತಂಡಕ್ಕೆ ಭರವಸೆ ಮೂಡಿಸಿದರು. ಆದರೆ ಔಟ್ ಆಗಿ ತೆರಳಿದರು. ಗೌತಮ್ ಕೂಡ 4 ರನ್ ಗಳಿಸಿ ತಂಡವನ್ನು ಸಂಕಷ್ಟಕ್ಕೆ ಸಿಲುಕಿಸುವಂತೆ ಮಾಡಿತು. ಆದರೆ ಈ ತಂಡಕ್ಕೆ ಆಸರೆ ಆದವರು ನಾಯಕಿ. ಒಂದು ಕಡೆ ತನ್ನ ತಂಡದ ಎಲ್ಲ ಆಟಗಾರರು ಔಟ್ ಆಗಿ ತೆರಳುತ್ತಿದ್ದರೆ ನಾಯಕಿ ಗುಟ್ಟಮ್ ಅವರ ಜೊತೆ ಸೇರಿ ಅದ್ಭುತವಾದ ಇನ್ನಿಂಗ್ಸನ್ನು ಕಟ್ಟುವಲ್ಲಿ ಮೊದಲಾದರು. ಈ ಒಂದು ಇನ್ನಿಂಗ್ಸ್ನಲ್ಲಿ ನಾಯಕಿ ಅದ್ಭುತವಾದಂತಹ ಆಟವಾಡಿದರು. ಗಾರ್ಡ್ನರ್ ಅವರು 54 ರನ್ 43 ಬಾಲುಗಳಲ್ಲಿ ಅದ್ಭುತವಾದ ಇನ್ನಿಂಗ್ಸ್ ಕಟ್ಟಿದರು. ಆದರೆ ಅಂತಿಮವಾಗಿ ಗುಜರಾತ್ 117 ರನ್ಗಳನ್ನು ಗಳಿಸಿ 8 ವಿಕೆಟ್ಗಳನ್ನು ಕಳೆದುಕೊಂಡಿತು. ಕೊನೆಯದಾಗಿ ಆರ್ಸಿಬಿ ಅದ್ಭುತವಾದಂತಹ ಭರ್ಜರಿ ಜಯವನ್ನು ಸಾಧಿಸಿತು ಅಂತ ಹೇಳ್ಬೋದು. 61 ರನ್ಗಳ ಐತಿಹಾಸಿಕ ಗೆಲುವನ್ನು ಆರ್ಸಿಬಿಗೆ ಸಾಧಿಸುವುದರೊಂದಿಗೆ 6 ಪಂದ್ಯಗಳ ಸತತ ಗೆಲುವಿನೊಂದಿಗೆ ಪ್ಲೇ ಆಫ್ ಅನ್ನು ತಲುಪಿತು ಅಂತ ಹೇಳ್ಬೋದು. WPL ಇತಿಹಾಸದಲ್ಲಿ ಈ ಸಾಧನೆ ಮಾಡಿದ ಆರ್ಸಿಬಿ ಈ ಬಾರಿ ಕಪ್ ಗೆಲ್ಲುತ್ತಾ? ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಧನ್ಯವಾದಗಳು.